ಓಂ ಶಾಂತಿ. ಮುರಳಿಯ ದಿನಾಂಕ 15/8/2022. मीठे बच्चे, तुम हो ईश्वर के अडॉप्टेड बच्चे. तुम्हें पावन दुनिया का वर्षा लेना है. यह अंत्य का समय है, इसलिए पवित्र जरूर बनना है. ಮಧುರ ಮಕ್ಕಳೇ, ನೀವು ಈಶ್ವರನ ದತ್ತು ಮಕ್ಕಳು ಆಗಿದ್ದೀರಿ. ನೀವು ಪಾವನ ಜಗತ್ತಿನ ಆಸ್ತಿಯನ್ನು ಪಡಿಬೇಕು. ಇದು ಅಂತ್ಯದ ಸಮಯ ಆಗಿದೆ. ಆದ್ದರಿಂದ ಅವಶ್ಯವಾಗಿ ಪವಿತ್ರ ಆಗಬೇಕು. प्रश्न: इस समय के मनुष्यों को ऊंट पक्षी का टाइटल दे सकते हैं, क्यों? ಈ ಸಮಯದ ಮನುಷ್ಯರಿಗೆ ಶತುರ್ಮೃಗದ ಬಿರುದನ್ನು ಕೊಡಬಹುದು, ಯಾಕೆ? उत्तर: क्योंकि ऊंट पक्षी जो होता है उसे कहो उड़ो तो कहेगा पंख नहीं, मैं ऊंट. बोलो अच्छा सामान उठाओ तो कहेगा मैं पक्षी हूँ. ऐसे ही आज के मनुष्यों की हालत है. ಶತುರ್ಮೃಗ ಎಂಬ ಒಂದು ಪ್ರಾಣಿ ಇರ್ತದೆ. ಅದು ಆ ಕಡೆ ಪಕ್ಷಿನೂ ಅಲ್ಲ, ಈ ಕಡೆ ಪ್ರಾಣಿನೂ ಅಲ್ಲ. ಒಂದು ವೇಳೆ ಆ ಪಕ್ಷಿಗೆ ಭಾರ ಹೊರಬೇಕು ಅಂತ ಹೇಳಿದರೆ ಅದು ಹೇಳ್ತದೆ, ನಾನು ಪಕ್ಷಿಯಾಗಿದ್ದೇನೆ. ಭಾರ ಹೊರುವಂತಹ ಕೆಲಸ ನನ್ನಿಂದ ಆಗೋದಿಲ್ಲ. ಹಾರ್ಲಿಕ್ಕೆ ಹೇಳಿದರೆ ಹೇಳ್ತದೆ, ನಾನು ಪ್ರಾಣಿಯಾಗಿದ್ದೇನೆ, ನನಗೆ ರೆಕ್ಕೆಗಳು ಇಲ್ಲ, ನಾನು ಹಾರೋದಿಲ್ಲ ಅಂತ. ಹಾಗೆಯೇ आज के मनुष्यों की हालत बन गई है. उनसे पूछा जाता, तुम अपने को देवता के बजाय हिंदू क्यों कहलाते हो? तो कहते, देवताएं तो पावन है, हम पतित है. बोलो अच्छा पतित से पावन बनो तो कहते फुर्सत नहीं. माया ने पवित्रता के पंख ही काट दिए, इसलिए कहते हमें फुर्सत नहीं. वह ऊंट पक्षी है. तुम बच्चों को ऊंट पक्षी नहीं बनना है. ಇಂದಿನ ಮನುಷ್ಯರಿಗೆ ನೀವು ದೇವತಾ ಧರ್ಮದ ಬದಲಾಗಿ ಹಿಂದೂ ಧರ್ಮ ಅಂತ ಯಾಕೆ ಹೇಳ್ತೀರಿ ಅಂತ ಕೇಳಿದರೆ ಹೇಳ್ತಾರೆ, ದೇವತೆಗಳು ಪಾವನ ಆಗಿದ್ದರೂ ನಾವು ಪತಿತ ಆಗಿದ್ದೇವೆ ಅಂತ. ಹಾಗಾದರೆ ನೀವು ಪತಿತರಿಂದ ಪಾವನ ಆಗಲಿಕ್ಕಾಗಿ ಈ ಜ್ಞಾನ ತಿಳ್ಕೊಳ್ಳಿ, ಯೋಗ ಮಾಡಿ ಅಂತ ಹೇಳಿದರೆ ಹೇಳ್ತಾರೆ, ನಮಗೆ ಫುರ್ಸತ್ತಿಲ್ಲ ಅಂತ. ಮಾಯೆ ಎಲ್ಲರ ಪವಿತ್ರತೆಯ ರೆಕ್ಕೆಗಳನ್ನು ಕತ್ತರಿಸಿ ಹಾಕಿದೆ. ಆದ್ದರಿಂದ ಮನುಷ್ಯರು ಹೇಳ್ತಾರೆ, ನಮಗೆ ಜ್ಞಾನ ಯೋಗ ಮಾಡಲಿಕ್ಕೆ ಪುರ್ಸತ್ತಿಲ್ಲ. ಯಾವ ಮನುಷ್ಯರು ಈ ರೀತಿಯಲ್ಲಿ ಹೇಳ್ತಾರೋ ಅವರಿಗೆ ಶತುರ್ಮೃಗ ಅಂತ ಹೇಳಲಾಗ್ತದೆ. ನೀವು ಮಕ್ಕಳು ಮಾತ್ರ ಆ ರೀತಿಯಲ್ಲಿ ಶತುರ್ಮೃಗ ಆಗಬಾರದು. ಗೀತ್. ओम नमः शिवाय. यह किसने कहा? अपने से प्रश्न पूछना होता है. ओम का अर्थ मनुष्यों ने अनेक प्रकार का बनाया. बाबा कहने से 1 सेकंड में वर्षे के अधिकारी बन जाते हैं.
बच्चा पैदा हुआ, कहेंगे वारिस पैदा हुआ। फिर सगीर से बालिग होता है। यहाँ भी ऐसे बाबा को जाना, पहचाना और वर्षे का मालिक बने। ಓಂ ನಮಃ ಶಿವಾಯ ಎಂಬ ಪರಮಾತ್ಮನ ಮಹಿಮೆಯ ಹಾಡನ್ನು ಯಾರು ಹೇಳ್ತಾರೆ? ಭಕ್ತರು ಹೇಳ್ತಾರೆ, ಮಕ್ಕಳು ಹೇಳ್ತೀರಿ. ಇಲ್ಲಿ ಓಂ ಅಂದರೆ ನಾನು ಆತ್ಮ, ನಮಃ ಅಂದರೆ ನಮಸ್ಕರಿಸುತ್ತೇನೆ, ಶಿವಾಯ ಅಂದರೆ ಶಿವನಿಗೆ ಅಂತ ಅರ್ಥ ಆಗ್ತದೆ. ಭಕ್ತಿ ಮಾರ್ಗದಲ್ಲಿ ಓಂ ಎಂಬ ಶಬ್ದಕ್ಕೆ ಮನುಷ್ಯರು ಅನೇಕ ಪ್ರಕಾರದ ಅರ್ಥ ತಿಳಿಸಿಕೊಡ್ತಾರೆ. ಆದರೆ ವಾಸ್ತವಿಕವಾಗಿ ಓಂ ಅಂದರೆ ನಾನು ಆತ್ಮ ಅನ್ನೋದಾಗಿದೆ. ನಾನು ಆತ್ಮ ಯಾವಾಗ ಪರಮಾತ್ಮನಿಗೆ ತಂದೆ ಅಂತ ಕರಿತೀನಿ, ಆ ಕ್ಷಣದಲ್ಲಿ ನಾನು ತಂದೆಯ ಆಸ್ತಿಗೆ ಅಧಿಕಾರಿ ಆಗ್ತೀನಿ. ಹೇಗೆ ಲೌಕಿಕದಲ್ಲೂ ಸಹ ಮಗು ಹುಟ್ಟಿದ ಕೂಡಲೇ ತಂದೆಯ ಆಸ್ತಿಗೆ ಅಧಿಕಾರಿ ಆಗ್ತದೆ. ನಿಧಾನಕ್ಕೆ ಆ ಮಗು ಬೆಳೀತದೆ. ನಂತರ ತಂದೆಯಿಂದ ಸಂಪೂರ್ಣ ಆಸ್ತಿಯನ್ನು ಪಡ್ಕೊಳ್ತದೆ. यहाँ भी ऐसे है, बाबा को जाना, पहचाना और वर्षे का मालिक बने. यहाँ तो तुम बड़े हो ही. ಹಾಗೆಯೇ ಇಲ್ಲಿಯೂ ಸಹ ತಂದೆಯನ್ನು ತಿಳ್ಕೊಂಡು ತಂದೆ ನಮ್ಮವರು ಅಂತ ನಿಶ್ಚಯ ಮಾಡಿಬಿಟ್ಟರೆ ಸ್ವರ್ಗದ ಆಸ್ತಿಗೆ ಮಾಲೀಕರಾಗ್ತೀವಿ. ಇಲ್ಲಿ ನಾವಂತೂ ಎಲ್ಲರೂ ವಯಸ್ಸಾದವರಿದ್ದೀವಿ. ತೀರ ಚಿಕ್ಕ ಮಕ್ಕಳು ಯಾರೂ ಇಲ್ಲ. आत्मा को बाप का परिचय मिला, सेकंड में बाप का वर्षा मिला. बच्चा पैदा होने से ही समझेंगे बाप की जायदाद का वर्षा पाएंगे. यह है बेहद का बाप. कहते हैं, हे बच्चे, आत्मा ने जाना बाप आया हुआ है. तुम बच्चे जानते हो हम बाप से कल्प कल्प राजधानी लेते, जैसे तुम सेकंड में विश्व के मालिक बन जाते. ಹೇಗೆ ಲೌಕಿಕದಲ್ಲಿ ಮಗು ಹುಟ್ಟಿದ ಕೂಡಲೇ ತಂದೆಯ ಆಸ್ತಿಗೆ ವಾರಸುದಾರ ಆಗಿಬಿಡ್ತದೆ, ಹಾಗೆ ಬೇಹದ್ದಿನ ತಂದೆಯ ಮಕ್ಕಳು ನಾವು ಸಹ ತಂದೆಯನ್ನು ತಿಳ್ಕೊಂಡು ಕೂಡಲೇ, ತಂದೆಯ ಮಗು ಆದ ಕೂಡಲೇ ತಂದೆಯಿಂದ ಕ್ಷಣದಲ್ಲಿ ವಿಶ್ವದ ಮಾಲೀಕ ಆಗುವ ಆಸ್ತಿಗೆ ಅಧಿಕಾರಿ ಆಗ್ತೀವಿ. ಓಂ ಮಾನಾ ಅಹಂ मैं आत्मा, यह मेरा शरीर. मैं आत्मा किसका बच्चा हूँ? परमात्मा का. मुझे अपना शरीर नहीं. बाप कहते, मैं ओम अर्थात परमात्मा, मुझे अपना शरीर नहीं. कितनी सहज बात है. ಆದರೆ ಶಿವಬಾಬಾ ಓಂ ಅಂತ ಹೇಳುವಾಗ ನಾನು ಪರಮ ಆತ್ಮ, ನನಗೆ ನನ್ನದೇ ಆದ ದೇಹ ಇಲ್ಲ ಅಂತ ಹೇಳ್ತಾರೆ. वह समझते हैं ओम अर्थात भगवान, तो सब भगवान हो गए. लेकिन भगवान एक ही है. वह कहते मैं तुम्हारा बाप हूँ, जिसको सारी दुनिया पुकारती है, हे पतित पावन आओ. ಲೌಕಿಕದಲ್ಲಿ ಓಂ ಅಂದರೆ ಪರಮಾತ್ಮ ಅಂತ ಹೇಳ್ತಾರೆ. ಓಂ ಅಂದ್ರೇ ಭಗವಂತ ಅಂತೆ. ಆದರೆ ಬಾಬಾ ಹೇಳ್ತಾರೆ ಓಂ ಅಂದರೆ ನಾನು ನಿಮ್ಮ ತಂದೆ ಪರಮ ಆತ್ಮ ಆಗಿದ್ದೇನೆ. ಓಂ ಅಂದರೆ ನೀವು ಆತ್ಮ ನನ್ನ ಮಕ್ಕಳಾಗಿದ್ದೀರಿ. ನೀವು ಓಂ ಅಂತ ಹೇಳುವಾಗ ನಾನು ಆತ್ಮ ಅಂತ ಹೇಳ್ತೀರಿ. ನಾನು ಓಂ ಅಂತ ಹೇಳುವಾಗ
ನಾನು ಪರಮಾತ್ಮ ಅಂತ ಹೇಳ್ತೀನಿ. ನಾನು ನಿಮ್ಮೆಲ್ಲರಿಗೂ ತಂದೆ. ನನ್ನನ್ನೇ ಎಲ್ಲರೂ ಕರೀತಾರೆ ಪತಿತ ಪಾವನ ಬಾ ಅಂಥೇಳಿ. परमपिता परमात्मा की आत्मा मेरे द्वारा राजयोग सिखलाती है, ऐसे कोई भी नहीं कहेंगे. किसको पता ही नहीं, न मालूम होने के कारण श्री कृष्ण भगवान का नाम लिख दिया है. ಬ್ರಹ್ಮ ಬಾಬಾ ಮಾತ್ರ ಹೇಳಬಹುದು, ನನ್ನ ಮೂಲಕ ಪರಮಾತ್ಮ ನಿಮಗೆ ರಾಜಯೋಗ ಕಲಿಸ್ತಾನೆ ಅಂತ. ಈ ಪ್ರಪಂಚದಲ್ಲಿ ಯಾವ ವ್ಯಕ್ತಿಯೂ ಸಹ ಈ ಥರ ಹೇಳಲಿಕ್ಕೆ ಆಗೋದಿಲ್ಲ. ಪ್ರಪಂಚದ ಜನರಿಗೆ ಪರಮಾತ್ಮನ ಬಗ್ಗೆ ಆಗಲಿ ಬ್ರಹ್ಮ ತಂದೆಯ ಬಗ್ಗೆ ಆಗಲಿ ಜ್ಞಾನ ಇಲ್ಲದೇ ಇರುವ ಕಾರಣ ಅವರು ಶ್ರೀಕೃಷ್ಣನಿಗೆ ಪರಮಾತ್ಮ ಅಂತ ತಿಳ್ಕೊಂಡಿದ್ದಾರೆ. उसने राजयोग सिखलाया, वह पतित पावन उसको कह नहीं सकते, न उसने राजयोग सिखलाया. वह तो स्वर्ग का पहला बच्चा है. ಶ್ರೀ ಕೃಷ್ಣ ರಾಜಯೋಗನೂ ಕಲಿಸೋದಿಲ್ಲ, ಅವನು ಪತಿತ ಪಾವನನೂ ಅಲ್ಲ. ಅವನು ಸ್ವರ್ಗದ ಮೊದಲನೇ ರಾಜಕುಮಾರ ಆಗಿದ್ದಾನೆ. जो पहले है वह पिछाड़ी में होगा, इसलिए उनको श्याम सुंदर कहते. पहले नंबर में श्री कृष्ण, फिर 84 जन्मों के बाद उनका नाम ब्रह्मा होता है. बाप आकर बच्चों को अडॉप्ट करते. तुम हो अडॉप्टेड बच्चे, ईश्वर के बच्चे. तुम्हारी माँ भी है, बाप भी है, प्रजापिता भी है. फिर बाप कहते इनके मुख से, तुम मेरे बच्चे. ಯಾರು ಮೊದಲನೇ ಸ್ಥಾನದಲ್ಲಿ ಇದ್ದರೂ ಶ್ರೀಕೃಷ್ಣ ಆಗಿದ್ದರು, ಅವರೇ 84ನೇ ಜನ್ಮದಲ್ಲಿ ಬ್ರಹ್ಮ ಬಾಬಾ ಆಗಿರ್ತಾರೆ, ಕೊನೆ ಸ್ಥಾನಕ್ಕೆ ಬರ್ತಾರೆ. ಆದ್ದರಿಂದ ಶ್ರೀಕೃಷ್ಣನಿಗೆ ಶ್ಯಾಮ ಸುಂದರ ಅಂತ ಹೇಳಲಾಗ್ತದೆ. ಬಾಬಾ ಹೇಳ್ತಾರೆ, ನಾನು ಬ್ರಹ್ಮರವರ ದೇಹದಲ್ಲಿ ಬಂದು ಮೊದಲು ಅವರನ್ನು ದತ್ತು ಮಾಡಿಕೊಳ್ತೀನಿ, ಅವರ ಮೂಲಕ ನಿಮ್ಮನ್ನು ದತ್ತು ಮಾಡಿಕೊಳ್ತೀನಿ. ನೀವೆಲ್ಲರೂ ನನ್ನ ದತ್ತು ಮಕ್ಕಳಾಗಿದ್ದೀರಿ, ಈಶ್ವರನ ಮಕ್ಕಳಾಗಿದ್ದೀರಿ. ಇದು ಪರಿವಾರ ಆಗಿದೆ. ಇಲ್ಲಿ ನಿಮಗೆ ತಾಯಿ ಇದ್ದಾರೆ, ತಂದೆ ಇದ್ದಾರೆ, ಪ್ರಜಾಪಿತ ಬ್ರಹ್ಮ ಬಾಬಾನೂ ಇದ್ದಾರೆ. ಶಿವ ಬಾಬಾ ತಂದೆ, ಬ್ರಹ್ಮ ಬಾಬಾ ತಾಯಿ. ಮತ್ತೊಂದು ರೀತಿಯಿಂದ ನೋಡಿದರೆ ಬ್ರಹ್ಮ ಬಾಬಾ ತಂದೆ, ಮಾತೇಶ್ವರಿಯವ್ರ ತಾಯಿ ಮತ್ತು ಶಿವ ಬಾಬಾ ತಾತ ಆಗ್ತಾರೆ. फिर बाप कहते मैं इनके मुख से कहता हूँ तुम मेरे बच्चे हो. ಮತ್ತೆ ಶಿವ ಬಾಬಾ ಹೇಳ್ತಾರೆ ಇವರ ಮುಖದಿಂದ, ನೀವೆಲ್ಲರೂ ನನ್ನ ಮಕ್ಕಳು. ತುಮ್ ಕಹತೆ ಹೋ ಬಾಬಾ ಹಮ್ ಆಪ್ಕೆ ಹೇ, आपसे वर्षा लेने आते. यह विचार की बात है ना. कहते पतित पावन आओ, तो जरूर पतित दुनिया का अंत्य हो तब आऊँगा. इसको कहा जाता कल्प की आदि और अंत्य का संगम. ನೀವೆಲ್ಲರೂ ನನ್ನನ್ನು ಪತಿತ ಪ್ರಪಂಚದಲ್ಲಿ ಕರಿತೀರಿ, ಪಾವನ ಮಾಡಲಿಕ್ಕಾಗಿ ಬಾ ಅಂತ ಕರಿತೀರಿ. ಅಂದ ಮೇಲೆ ನಾನು ಪತಿತ ಪ್ರಪಂಚದ ಕೊನೆಗೆ ಬರ್ತೀನಿ. ಈಗ ಇದು ಪತಿತ ಪ್ರಪಂಚ ಮತ್ತು ಪಾವನ ಪ್ರಪಂಚದ ಸಂಗಮ ಆಗಿದೆ. अंत्य में सब पतित है, आदि में सब पावन थे. अब इस पतित दुनिया का विनाश होता है, पावन दुनिया की स्थापना होती है, फिर वृद्धि को पाते. गाया भी जाता है ब्रह्मा द्वारा स्थापना.
ಯಹ ಹೇ ತ್ರಿಮೂರ್ತಿ. ಬಾಬಾ ಹೇಳ್ತಾರೆ, ನೀವೇ ಮೊದಲು ಪತಿತ ಆಗಿದ್ದೀರಿ, ಈಗ ಭವಿಷ್ಯದಲ್ಲಿ ಮತ್ತೆ ಪಾವನ ಆಗ್ತೀರಿ. ಪತಿತ ಜಗತ್ತಿನ ವಿನಾಶ ಆಗ್ತದೆ, ಪಾವನ ಜಗತ್ತಿನ ಸ್ಥಾಪನೆ ಬಾಬಾ ಮಾಡ್ತಾರೆ ಬ್ರಹ್ಮಾರವರ ಮೂಲಕ. ಶಿವಬಾಬಾ ತ್ರಿಮೂರ್ತಿ ಶಿವ ಆಗಿದ್ದಾರೆ. ಹಾಗೆಯೇ ಬ್ರಹ್ಮ ಬಾಬಾ ಅವರು ಸಹ ಮಾಸ್ಟರ್ ತ್ರಿಮೂರ್ತಿ ಆಗಿದ್ದಾರೆ. तुम जानते हो शिव बाबा के बच्चे सब ब्रदर्स हैं. फिर जब रचना होती तब भाई बहन बनते. माता पिता क्यों कहते हो? भविष्य वर्षा लेने के लिए. ನೀವೆಲ್ಲರೂ ಶಿವ ತಂದೆಯ ಮಕ್ಕಳು. ಆತ್ಮಿಕ ಸಂಬಂಧದಿಂದ ಬಂಧುಗಳು ಅಥವಾ ಸೋದರರು. ಬ್ರಹ್ಮಾರವರ ಮೂಲಕ ನಿಮಗೆ ಜ್ಞಾನ ಜನ್ಮ ಕೊಟ್ಟಾಗ ನೀವೆಲ್ಲರೂ ಸೋದರ ಸೋದರಿಯರಾಗ್ತೀರಿ. लौकिक वर्षा होते हुए भी पारलौकिक वर्षा पाने का पुरुषार्थ करते. यह है कलियुगी मृत्यु लोक. सत्ययुग को अमर लोक कहते. यहाँ मनुष्य अकाले मर पड़ते, वहाँ कोई अकाले मरता नहीं. ಇದು ಕಲಿಯುಗ ಮೃತ್ಯುಲೋಕ ಆಗಿದೆ. ಸತ್ಯಯುಗ ಅಮರಲೋಕ ಆಗಿರ್ತದೆ. ಅಲ್ಲಿ ಯಾರೂ ಸಹ ಅಕಾಲಿಕವಾಗಿ ಸಾಯೋದಿಲ್ಲ. सतयुग दैवी दुनिया आदि सनातन देवता धर्म रहता है. हिंदू धर्म तो कोई है नहीं. आदमशुमारी जब निकलती है तो पूछते हैं आप किस धर्म के हो? हम कहते हैं हम ब्राह्मण धर्म के हैं. तो वो लोग हिंदू धर्म में लगा देंगे, क्योंकि वह ब्राह्मण भी हिंदू धर्म में आ जाते. ಈ ಸಮಯದಲ್ಲಿ ಯಾರೂ ದೇವತಾ ಧರ್ಮದವರು ಇಲ್ಲ. ತಮ್ಮ ಧರ್ಮ ಹಿಂದೂ ಧರ್ಮ ಅಂತ ಹೇಳ್ಕೊತಾರೆ. ಒಂದು ವೇಳೆ ಜನಗಣತಿ ಮಾಡೋರು ನಿಮ್ಮ ಧರ್ಮ ಯಾವುದು ಅಂತ ಕೇಳಿದರೆ, ನೀವು ಬ್ರಾಹ್ಮಣ ಧರ್ಮ ಅಂತ ಹೇಳಿದ್ರೂ ಸಹ ಅವರು ಹಿಂದೂ ಧರ್ಮದಲ್ಲಿನೇ ನಿಮ್ಮ ಹೆಸರನ್ನು ಸೇರಿಸ್ತಾರೆ. ಯಾಕೆ ಅಂದರೆ ಲೌಕಿಕದ ಬ್ರಾಹ್ಮಣರು ಸಹ ಹಿಂದೂ ಧರ್ಮದಲ್ಲಿನೇ ಬರ್ತಾರೆ. आर्य समाजी लोग जो है उनको हिंदू धर्म में लगा दिया. वास्तव में हिंदू धर्म तो कोई है नहीं. यूरोप में रहने वालों को यूरोप धर्म वाला थोड़े ही कहेंगे. धर्म तो क्रिश्चियन है ना. क्राइस्ट ने क्रिश्चियन धर्म स्थापन किया. अच्छा, हिंदू धर्म किसने स्थापन किया? तो बिचारे मूंझ पड़ते. ಹಿಂದೂ ಅನ್ನುವಂಥ ಶಬ್ದ ಹಿಂದೂಸ್ಥಾನದಿಂದ ಬಂದಿದೆ. ಹಿಂದೂ ಅನ್ನೋದು ಧರ್ಮನೇ ಅಲ್ಲ, ಅದು ಆದಿ ಸನಾತನ ದೇವತಾ ಧರ್ಮದ ಪರಿವರ್ತಿತ ರೂಪ ಆಗಿದೆ. ಯುರೋಪ ಖಂಡದಲ್ಲಿ ಇರುವಂಥವ್ರಿಗೆ ಯುರೋಪ ಧರ್ಮದವರು ಅಂತ ಹೇಳೋದಿಲ್ಲ, ಕ್ರೈಸ್ತ ಧರ್ಮದವರು ಅಂತ ಹೇಳ್ತಾರೆ. ಹಾಗೆಯೇ ಈ ಭಾರತದಲ್ಲಿ ಇರುವಂಥವರೆಲ್ಲರೂ ದೇವತಾ ಧರ್ಮದವರು. ಹಿಂದೂ ಧರ್ಮ ಅನ್ನೋದು ದ್ವಾಪರ ಯುಗದಿಂದ ಬಂದಂತಹ ಹೆಸರಾಗಿದೆ. ಹಿಂದೂ ಧರ್ಮದ ಸ್ಥಾಪಕ ಯಾರು ಅಂತ ಕೇಳಿದಾಗ ಹಿಂದೂಗಳೇ ಗೊಂದಲಕ್ಕೆ ಒಳಗಾಗ್ತಾರೆ. ಕಹ ದೇತೆ ಗೀತಾ ದ್ವಾರ ಸ್ಥಾಪನ್ ಹುವಾ. ಇನ್ನು ಕೆಲವರು ಹೇಳ್ತಾರೆ ಭಗವದ್ಗೀತೆಯಿಂದ ಹಿಂದೂ ಧರ್ಮದ ಸ್ಥಾಪನೆಯಾಗಿದೆ ಅಂತ. तो समझाया जाता गीता के द्वारा तो आदि सनातन देवता धर्म की स्थापना हुई. तुम तो देवता धर्म के हो, तो कहते देवताएं बहुत पवित्र थे, हम तो पतित हैं.
ಬಾಬಾ ಹೇಳ್ತಾರೆ, ಭಗವದ್ಗೀತೆಯಿಂದ ಸ್ಥಾಪನೆಯಾಗುವ ಧರ್ಮ ದೇವತಾ ಧರ್ಮ ಆಗಿದೆ. अब तुम पूछते हो देवता धर्म की स्थापना कब हुई? तो कहते देवताएं तो बहुत पवित्र थे, हम तो पतित हैं, हम देवता धर्म के नहीं हैं, तो अपने को देवता कैसे कहलाए? ಬಾಬಾ ಹೇಳ್ತಾರೆ, ದೇವತಾ ಧರ್ಮದ ಸ್ಥಾಪನೆ ಯಾವಾಗಾಗಿದೆ, ಯಾವಾಗ ಆಗ್ತದೆ? ನೀವು ಸಹ ಆ ದೇವತಾ ಧರ್ಮದವರೇ ಆಗಿದ್ದೀರಿ ಅಂತ ತಿಳಿಸಿದರೆ ಹೇಳ್ತಾರೆ, ನಾವು ಪತಿತರು, ನಾವು ಪಾವನರು ಅಲ್ಲ. ಅಂದ ಮೇಲೆ ನಮಗೆ ನಾವು ದೇವತಾ ಅಂತ ಹೇಳ್ಕೊಳ್ಳೋದಿಲ್ಲ. तो फिर समझाया जाता, अच्छा पवित्र बनो, देवता धर्म में आ जाओ. तो कहते फुर्सत नहीं, आपकी यह बहुत नई बातें हैं. ಒಂದು ವೇಳೆ ನೀವು ಅವರನ್ನು ಪವಿತ್ರ ಆಗಿ ದೇವತಾ ಧರ್ಮಕ್ಕೆ ಬನ್ನಿ ಅಂತ ಕರೆದರೆ ಹೇಳ್ತಾರೆ, ನಮಗೆ ಸಮಯ ಇಲ್ಲ ಅಂತ. ನೀವು ಹೇಳುವ ಎಲ್ಲ ವಿಚಾರಗಳು ಹೊಸ ವಿಚಾರಗಳು ಆಗಿವೆ. ಬರೋಬ್ಬರ್ ಹಮ್ ಆದಿ ಸನಾತನ್ ದೇವತಾ धर्म के हैं. भारतवासी पूजते भी देवताओं को है, परंतु पतित होने के कारण अपने को देवता कहला नहीं सकते. अच्छा आकर पावन बनो, तो कहते फुर्सत नहीं. बाप कहते तुम तो ऊंट पक्षी हो, क्यों देवता नहीं बनते? तो कहते हम पतित हैं. अच्छा पतित से पावन बनो, तो कहते फुर्सत नहीं. जैसे ऊंट पक्षी को कहो उड़ो, तो कहेगा पंख नहीं, ऊंट हूँ. बोलो अच्छा सामान उठाओ, तो कहेगा हम तो पक्षी हूँ. बाप कहते माया तुम्हारे पवित्रता के पंख काट देती. ಇಂದಿನ ಮನುಷ್ಯರು ಶತುರ್ಮೃಗದ ಪ್ರಾಣಿಯಂತೆ ಆಗಿಬಿಟ್ಟಿದ್ದಾರೆ. ನಿಮಗೆ ನೀವು ದೇವತಾ ಅಂತ ಯಾಕೆ ಹೇಳ್ಕೊಳ್ಳೋದಿಲ್ಲ ಅಂತ ಕೇಳಿದರೆ ನಾವು ಪತಿತರು ಅಂತ ಹೇಳ್ತಾರೆ. ಹಾಗಾದರೆ ಬಂದು ದೇವತಾ ಆಗುವ ಪುರುಷಾರ್ಥ ಮಾಡ್ರಿ ಅಂತ ಕರೆದಾಗ ಹೇಳ್ತಾರೆ, ನಮಗೆ ಸಮಯ ಇಲ್ಲ. ಶತುರ್ಮೃಗ ಪಕ್ಷಿ ಹಾರ್ಲಿಕ್ಕೆ ಹೇಳಿದರೆ ರೆಕ್ಕೆ ಇಲ್ಲ ಅಂತ ಹೇಳ್ತದೆ, ಭಾರ ಹೊರಲಿಕ್ಕೆ ಹೇಳಿದರೆ ನಾನು ಪಕ್ಷಿ ಅಂತ ಹೇಳ್ತದೆ. ಹಾಗೆ ಇಂದಿನ ಮನುಷ್ಯರ ಪವಿತ್ರತೆಯ ರೆಕ್ಕೆಗಳನ್ನು ಮಾಯೆ ಕತ್ತರಿಸಿ ಹಾಕಿದೆ. अब सावन के महीने में शिव की पूजा करते, व्रत रखते. तुम्हारे लिए सावन मास है ज्ञान बरसात का. पवित्र बन पवित्र दुनिया का तुम मालिक बनते हो. मनुष्य व्रत रखते भोजन न खाने का. बाप कहते विष नहीं खाओ. इस पर भी समझाना पड़ेगा. ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಶಿವಪೂಜೆ ಮಾಡ್ತಾರೆ, ವ್ರತ ಮಾಡ್ತಾರೆ, ಶಂಭುಲಿಂಗನ ಪೂಜೆ ಮಾಡ್ತಾರೆ. ಈಗ ನಿಮ್ಮ ಸಲುವಾಗಿ ಈ ಸಂಗಮ ಯುಗನೇ ಶ್ರಾವಣ ಮಾಸ ಆಗಿದೆ. ನಿಮ್ಮ ಮೇಲೆ ಜ್ಞಾನದ ಮಳೆ ಸುರಿತಾ ಇದೆ. ನೀವು ಪವಿತ್ರತೆಯ ವ್ರತ ಮಾಡ್ತೀರಿ, ಪವಿತ್ರ ಜಗತ್ತಿನ ಮಾಲೀಕ ಆಗಲಿಕ್ಕಾಗಿ. ಭಕ್ತರು ವ್ರತ ಮಾಡ್ತಾರೆ ಊಟ ಮಾಡದೇ ಇರೋದಕ್ಕಾಗಿ, ಉಪವಾಸದ ವ್ರತ ಮಾಡ್ತಾರೆ. ಬಾಬಾ ಹೇಳ್ತಾರೆ, ನೀವು ವಿಷವನ್ನು ಸ್ವೀಕಾರ ಮಾಡಬೇಡಿ, 5 ವಿಕಾರಗಳನ್ನು ತ್ಯಜಿಸಿರಿ. ಶಿವ ಕೋ ಬಹುತ್ ಪೂಜತೆ. अब शिव बाबा कहते पवित्रता का व्रत रखो.
मैं पवित्र देवता धर्ಮ ಸ್ಥಾಪನ करने आया हूँ. ಬಾಬಾ ಹೇಳ್ತಾರೆ, ಈಗ ನನ್ನ ಸಲುವಾಗಿ ನೀವು ಪವಿತ್ರತೆಯ ವ್ರತ ಮಾಡಿರಿ, ಪವಿತ್ರ ದೇವತಾ ಆಗ್ರಿ. ಪವಿತ್ರ ದೇವತೆಗಳು ಸತ್ಯಯುಗದಲ್ಲಿ ಇರ್ತಾರೆ. वह विषय से पैदा नहीं होते, उनको संपूर्ण निर्विकारी कहा जाता है. यहाँ तो सब पतित है. ದೇವತೆಗಳು ವಿಕಾರದಿಂದ ಹುಟ್ಟೋದಿಲ್ಲ, ಅಂದರೆ ವಿಷದಿಂದ ಹುಟ್ಟೋದಿಲ್ಲ. ಅವರೆಲ್ಲರೂ ಸಂಪೂರ್ಣ ನಿರ್ವಿಕಾರಿ ಆಗಿರ್ತಾರೆ. ಇಲ್ಲಿಯವರು ಸಂಪೂರ್ಣ ವಿಕಾರಿಗಳು ಪತಿತ ಆಗಿದ್ದಾರೆ. जिनमें कोई गुण नहीं है. बाप खुद कहते, बच्चे मेरी मत पर चलकर तुम संपूर्ण निर्विकारी बनो, तो तुम इन लक्ष्मी नारायण जैसा ಮಾಲಿಕ್ ಬನೇಂಗೆ. ಬಾಬಾ ಹೇಳ್ತಾರೆ, ನನ್ನ ಮತದಂತೆ ನಡೆದು ನೀವು ಸಂಪೂರ್ಣ ನಿರ್ವಿಕಾರಿ ಆಗಿಬಿಟ್ಟರೆ ಭವಿಷ್ಯದಲ್ಲಿ ಲಕ್ಷ್ಮೀನಾರಾಯಣರ ಸಮಾನ ಸ್ವರ್ಗದ ಮಾಲೀಕ ಆಗ್ತೀರಿ. तुम्हारी पढ़ाई कितनी भारी है. मनुष्य से देवता बनने का पुरुषार्थ करते हो, विश्व का मालिक बनना है. सतयुग में देवताओं का राज्य था, अब फिर देवता धर्म की स्थापना हो रही. तुम पवित्र बन स्वर्ग का वर्षा लेते हो. स्वमाना आत्मा, आत्मा को राजाई मिलती है, उनको स्वराज्य कहा जाता है. ಬಾಬಾ ಹೇಳ್ತಾರೆ, ನಿಮ್ಮ ವಿದ್ಯಾಭ್ಯಾಸ ಎಷ್ಟೋ ಉನ್ನತವಾಗಿದೆ. ಈ ವಿದ್ಯಾಭ್ಯಾಸದಿಂದ ನೀವು ದೇವತಾ ಆಗ್ತೀರಿ. ಸ್ವರ್ಗದ ರಾಜ್ಯ ಅಧಿಕಾರ ನಿಮಗೆ ಸಿಗ್ತದೆ. ಸ್ವ ಅಂದರೆ ಆತ್ಮ. ಆತ್ಮಕ್ಕೆ ಈಗ ಸ್ವರಾಜ್ಯದ ಪ್ರಾಪ್ತಿಯಾಗ್ತಿದೆ. ಆತ್ಮ ಕರ್ಮ ಇಂದ್ರಿಯಗಳ ಮೇಲೆ ರಾಜ ಆಗ್ತಾ ಇದೆ. मनुष्य तो देह अभिमान में है. देह अभिमान से कहते हमारा राज्य. तुम कहते हम आत्मा है इस शरीर के मालिक. फिर हम सतयुग में महाराजा बनेंगे. अभी तो पतित है, जैसे आत्मा वैसे शरीर. ಕಲಿಯುಗದ ಮನುಷ್ಯರು ದೇಹ ಅಭಿಮಾನದಲ್ಲಿ ಇದ್ದಾರೆ. ನೀವು ಆತ್ಮ ಅಭಿಮಾನಿ ಆಗ್ತಿದ್ದೀರಿ, ದೇಹಕ್ಕೆ ಮಾಲೀಕ ಆಗ್ತಾ ಇದ್ದೀರಿ. ಭವಿಷ್ಯದಲ್ಲಿ ಸತ್ಯಯುಗದ ಮಹಾರಾಜ ಆಗ್ತೀರಿ. ಈ ಸಮಯದಲ್ಲಿ ಆತ್ಮ ಪತಿತ ಆಗಿದೆ. ಆ ಕಾರಣದಿಂದ ದೇಹವೂ ಸಹ ಪತಿತ ಆಗಿದೆ. आत्मा पहले सच्चा सोना थी, फिर आत्मा में खाद पड़ गई. त्रेता आया तो सिल्वर की खाद पड़ी, द्वापर में तांबा पड़ा. इस समय आत्मा झूठी तो शरीर भी झूठा. ಬಾಬಾ ಹೇಳ್ತಾರೆ, ಮೊದಲು ನೀವು ಚಿನ್ನದ ಸಮಾನ ಆಗಿದ್ರಿ. ತ್ರೇತಾಯುಗದಲ್ಲಿ ಬೆಳ್ಳಿಯ ಮಿಶ್ರಣ ಆಯಿತು. ದ್ವಾಪರ ಯುಗದಲ್ಲಿ ತಾಮ್ರ ಬಂದು ಸೇರಿಕೊಂತು. ಕೊನೆಗೆ ಈಗ ನೀವು ಕಬ್ಬಿಣದ ಸಮಾನ ಆಗಿಬಿಟ್ಟಿದ್ದೀರಿ. ಇಲ್ಲಿ ಸುಳ್ಳು ಮಾಯೆ, ಸುಳ್ಳು ಕಾಯೆ, ಸುಳ್ಳು ಪ್ರಪಂಚ ಆಗಿಬಿಟ್ಟಿದೆ. यह झूठ खंड है. अब बाप के साथ योग रखने से अलाए निकल जाएगी. योग अग्नि कहा जाता है. जेवर से कीचड़ा निकालने के लिए आग में डाला जाता है. यह भी योग अग्नि है, जिसमें खाद भस्म हो और हम सच्चा सोना बन बाप के साथ चले जाएंगे. बाप कहते तुम मेरे साथ चल पड़ेंगे. सतयुग में सच्चा सोना मिलेगा. अब श्री कृष्ण को सावरा क्यों कहते?
ಬಾಬಾ ಹೇಳ್ತಾರೆ, ಯೋಗ ಅಗ್ನಿಯಿಂದ ಆತ್ಮ ನೀವು ಮತ್ತೆ ಪವಿತ್ರ ಚಿನ್ನ ಆಗ್ತೀರಿ. ನನ್ನ ಜೊತೆಗೆ ಮನೆಗೆ ಬರ್ತೀರಿ, ನಂತರ ಚಿನ್ನದ ರಾಜ್ಯಕ್ಕೆ ಹೋಗಿಬಿಡ್ತೀರಿ. ಶ್ರೀಕೃಷ್ಣನಿಗೆ ಶ್ಯಾಮ ಅಂತ ಯಾಕೆ ಹೇಳ್ತಾರೆ? ಕೃಷ್ಣ ಕಾ ನಾಮ ರೂಪ ತೋ ಬದಲ್ ಜಾತಾ ಹೈ. अब समझाते हैं तुम गोरे थे, तुम्हारे में खाद पड़ी, बिल्कुल आयरन एज्ड बन पड़े. अब मैं सोनार हूँ, बच्चों को भट्टी में डाल देता हूँ. ಬಾಬಾ ಹೇಳ್ತಾರೆ, ಶ್ರೀಕೃಷ್ಣನ ಆತ್ಮನೆ ನಾಮರೂಪಗಳನ್ನು ಬದಲಾಯಿಸುತ್ತಾ ಅನೇಕ ಜನ್ಮಗಳಲ್ಲಿ ಬಂದು ಕೊನೆಗೆ ಅದು ಕಪ್ಪಾಗ್ತದೆ. ಈಗ ಕಪ್ಪಾದಂಥ ಆತ್ಮರನ್ನು ನಾನು ಪುನಃ ಬಂದು ಯೋಗ ಅಗ್ನಿಯಲ್ಲಿ ಹಾಕಿ ಪವಿತ್ರ ಮಾಡ್ತಾ ಇದ್ದೇನೆ. ನಾನು ಅಕ್ಕಸಾಲಿಗನಾಗಿದ್ದೇನೆ, ಸೋನಾರಾಗಿದ್ದೇನೆ. भंबोर को आग लगेगी, सबके शरीर खत्म हो जाएंगे. आत्मा तो अविनाशी है. योग अग्नि से पवित्र बन जाएंगे, बाकी सब सजाए खाकर हिसाब किताब चुकतू कर फिर जाएंगे. ಬಾಬಾ ಹೇಳ್ತಾರೆ, ಕೊನೆಗೆ ಈ ಜಗತ್ತಿಗೆ ಬೆಂಕಿ ಹತ್ತಲಿದೆ. ಎಲ್ಲರ ದೇಹಗಳು ಸುಟ್ಟು ಹೋಗ್ತವೆ. ಆತ್ಮಗಳು ಮಾತ್ರ ಅವಿನಾಶಿಯಾಗಿರುವ ಕಾರಣ ಪವಿತ್ರ ಆಗಿ ಮನೆಗೆ ಹೋಗ್ತವೆ. ಯೋಗ ಅಗ್ನಿಯಿಂದ ಪವಿತ್ರ ಆಗದೇ ಇರೋರು ಶಿಕ್ಷೆಯಿಂದ ಪವಿತ್ರ ಆಗಿ ಲೆಕ್ಕಾಚಾರವನ್ನು ತೀರಿಸಿ ಮನೆಗೆ ಹೋಗ್ತಾರೆ. ಯ ಈಶ್ವರ್ ಕಿ ಭಟ್ಟಿ ಹೈ, सबको पावन बनाने के लिए. यह है ज्ञान सागर, उनसे तुम ज्ञान गंगाएं निकली हो. फिर मनुष्यों ने उस पानी की गंगा को समझ लिया. वहाँ देवता की मूर्ति रखी हुई. वास्तव में तुम हो ज्ञान गंगाएं, जो फिर देवता बनते हो. जब स्वर्ग में आएंगे तब तुमको देवता कहेंगे. ಬಾಬಾ ನಿಮ್ಮನ್ನು ಭಟ್ಟಿಯಲ್ಲಿ ಹಾಕಿದ್ದಾರೆ. ಇದು ಈಶ್ವರನ ಭಟ್ಟಿಯಾಗಿದೆ, ಎಲ್ಲರನ್ನೂ ಪಾವನ ಮಾಡಲಿಕ್ಕಾಗಿ. ಪರಮಾತ್ಮ ಜ್ಞಾನ ಸಾಗರನೂ ಆಗಿದ್ದಾನೆ. ಆ ಜ್ಞಾನ ಸಾಗರದಿಂದ ನೀವು ಜ್ಞಾನಗಂಗೆಯರು ಹುಟ್ಟಿದಿರಿ. ಆದರೆ ಮನುಷ್ಯರು ಆ ಸ್ಥೂಲ ಗಂಗೆಗೆ ಪತಿತ ಪಾವನಿ ಎಂದು ತಿಳಿದು ಅಲ್ಲಿ ಹೋಗಿ ಮುಳುಗ್ತಾ ಇದ್ದಾರೆ. ಆ ಗಂಗಾ ನದಿಯ ತೀರದಲ್ಲಿ ಗಂಗಾದೇವಿ ಅಂತ ಒಂದು ದೇವಿಯ ಮೂರ್ತಿಯನ್ನು ಸಹ ಇಟ್ಟಿದ್ದಾರೆ. ಬಾಬಾ ಹೇಳ್ತಾರೆ, ಸಂಗಮ ಯುಗದ ಜ್ಞಾನಗಂಗೆಯರು ನೀವು ಭವಿಷ್ಯದ ದೇವತೆಗಳು ಆಗ್ತೀರಿ. यहाँ तो सब आत्माएं पतित है. बाप कहते, मैं धोबी हूँ, तुम्हारी आत्मा को धोने आता हूँ. सिर्फ बाप को ही याद करना है. ಇಲ್ಲಿ ಎಲ್ಲ ಆತ್ಮರು ಪತಿತ ಆಗಿದ್ದಾರೆ. ಅವರನ್ನು ತೊಳಿಲಿಕ್ಕಾಗಿ ನಾನು ಬಂದಿದ್ದೇನೆ. ನಾನು ಧೋಬಿ ಆಗಿದ್ದೇನೆ. ನೀವು ಸ್ವಚ್ಛ ಆಗಬೇಕಾದ್ರೆ ಆ ತಂದೆಯನ್ನು ನೆನಪು ಮಾಡಬೇಕು. बाहुबल वाले विश्व के मालिक बन न सके. योग में रहने से तुम विश्व के मालिक बनते हो. ಬಾಹುಬಲದಿಂದ ಯಾರೂ ವಿಶ್ವದ ಮಾಲೀಕ ಆಗೋದಿಲ್ಲ. ನೀವು ಯೋಗ ಮಾಡಿ ಯೋಗ ಬಲದಿಂದ ವಿಶ್ವದ ಮಾಲೀಕ ಆಗ್ತೀರಿ. अगर क्रिश्चन दो भाई आपस में मिल जाए तो विश्व के मालिक बन सकते, परंतु लॉ नहीं. कहानी भी है, दो बिल्ले आपस में लड़े, माखन बंदर खा गया. तो वह दो लड़ते हैं,
बीच में माखन भारत को मिल जाता है। इसमें भी नंबर 1 है श्री कृष्ण, इसलिए कृष्ण के मुख में गोला दिखाते हैं। वह मक्खन नहीं, यह स्वर्ग का राज्य भाग्य श्री कृष्ण को मिलता है. ಬಾಬಾ ಹೇಳ್ತಾರೆ, 2 ಕ್ರಿಶ್ಚಿಯನ್ ದೇಶದವರು ಒಂದಾಗಿ ಬಿಟ್ಟರೆ ವಿಶ್ವದ ಮಾಲೀಕ ಆಗ್ಬೋದು, ರಷ್ಯಾ ಮತ್ತು ಅಮೇರಿಕ. ಆದರೆ ಸೃಷ್ಟಿಯ ನಿಯಮ ಆ ಥರ ಇಲ್ಲ. ಆ 2 ರಾಷ್ಟ್ರದವರು ಪರಸ್ಪರ ಹೊಡೆದಾಡ್ತಾರೆ, ಭಾರತಕ್ಕೆ ಸ್ವರ್ಗದ ಬೆಣ್ಣೆ ಸಿಗ್ತದೆ. ಆ ಸ್ವರ್ಗದಲ್ಲಿ ಪ್ರಪ್ರಥಮವಾಗಿ ಬರೋನು ಶ್ರೀಕೃಷ್ಣ. ಆದ್ದರಿಂದ ಕೃಷ್ಣನ ಬಾಯಲ್ಲಿ ಬೆಣ್ಣೆ ತೋರಿಸ್ತಾರೆ. ಬಾಪ್ ಸಮझाते सब विनाश हो जाएगा, तुम मालिक बन जाएंगे, पहले बाप की श्रीमत पर जरूर चलना पड़ेगा. श्रीमत से श्रेष्ठ आसुरी मत से भ्रष्ट बनते हैं. ಬಾಬಾ ಹೇಳ್ತಾರೆ, ನೀವು ವಿಶ್ವದ ಮಾಲೀಕ ಆಗಬೇಕಾದ್ರೆ ಮೊದಲು ಶ್ರೀಮತದಂತೆ ನಡಿಬೇಕು. ಶ್ರೀಮತದಿಂದ ಶ್ರೇಷ್ಠ ಆಗ್ತೀರಿ, ಆಸುರಿ ಮತದಿಂದ ಭ್ರಷ್ಟ ಆಗಿದ್ದೀರಿ. गाते हैं पतित पावन सीताराम, हम सीताएं रावण की जेल में पड़ी, पुकारते हैं राम आकर छुड़ाओ, पावन दुनिया में ले जाओ. बल गाते हैं परंतु जानते नहीं. ಬಾಬಾ ಹೇಳ್ತಾರೆ, ಪತಿತ ಪಾವನ ಸೀತಾರಾಮ್ ಅಂತ ಹಾಡ್ತಾರೆ, ಆದರೆ ಸೀತೆ ಯಾರು? ಈಗ ಎಲ್ಲ ಆತ್ಮಸೀತೆಯರು ರಾವಣನ ಬಂಧನದಲ್ಲಿ ಇದ್ದೇವೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಜೋ ಆತ ಕಹತೆ ರಹತೆ, ಮನಸ್ಸಿಗೆ ಏನು ತಿಳಿತದೋ ಅದನ್ನೇ ಹಾಡ್ತಾ ಇರ್ತಾರೆ. परमात्मा पतित पावन सृष्टि का रचयिता, उनकी बायोग्राफी को ब्रह्मा विष्णु शंकर और लक्ष्मी नारायण की बायोग्राफी को हम जानते हैं. ಲೌಕಿಕದ ಜನರಿಗೆ ಯಾರ ಚರಿತ್ರೆಯ ಬಗ್ಗೆನೂ ಗೊತ್ತಿಲ್ಲ. ಪತಿತ ಪಾವನ ಪರಮಾತ್ಮನ ಚರಿತ್ರೆ, ಬ್ರಹ್ಮ ವಿಷ್ಣು ಶಂಕರರ ಚರಿತ್ರೆ, ಲಕ್ಷ್ಮೀ ನಾರಾಯಣರ ಚರಿತ್ರೆ ನಮಗೀಗ ತಿಳಿದಿದೆ. लक्ष्मी नारायण के 84 जन्मों को हम जानते हैं. हम नॉलेजफुल हो गए ना. श्री कृष्ण के मंदिर में जाएंगे, समझेंगे यह सतयुग का पहला प्रिंस था. अभी अंतिम 84वें जन्म में ब्रह्मा हुआ है. ಲಕ್ಷ್ಮೀನಾರಾಯಣರ ಚರಿತ್ರೆನೂ ನಮಗೆ ಗೊತ್ತಿದೆ. ಒಂದು ವೇಳೆ ನಾವು ಶ್ರೀಕೃಷ್ಣನ ಮಂದಿರಕ್ಕೆ ಹೋದರೆ ನಮಗೆ ಗೊತ್ತಾಗ್ತದೆ, ಶ್ರೀಕೃಷ್ಣ ಅಂದರೆ ಸತ್ಯಯುಗದ ಮೊದಲನೇ ರಾಜಕುಮಾರ. ಈಗ ಅವನು ಸಂಗಮ ಯುಗದ ಬ್ರಹ್ಮ ಆಗಿದ್ದಾರೆ. ಬಾಪ್ ಸಮझाते बच्चे खबरदार रहना, किसको दुख नहीं देना. बाप दुख हरता सुख करता है. तुम भी 5 विकारों का दान देते हो. दे दान तो छुटे ग्रहण, ग्रहण लगता है तो फकीर लोग कहते दे दान. अब बाप कहते मेरे लाडले बच्चे, विकारों का दान दो तो सर्वगुण संपन्न देवता बन जाएंगे. दुख का ग्रहण छूट जाएगा, तुम सुखधाम के मालिक बन जाएंगे. इसलिए 5 विकारों का दान लिया जाता है. ಬಾಬಾ ಹೇಳ್ತಾರೆ, ಬಹಳ ಎಚ್ಚರಿಕೆಯಿಂದ ಇರಬೇಕು, ಯಾರಿಗೂ ದುಃಖ ಕೊಡಬಾರದು. ಏಕೆಂದರೆ ನಿಮ್ಮ ತಂದೆ ದುಃಖ ಹರ್ತಾ ಸುಖಕರ್ತ ಆಗಿದ್ದಾರೆ. ನಿಮಗೆ ಹಿಡಿದಿರುವ 5 ವಿಕಾರಗಳ ಗ್ರಹಣ ಬಿಟ್ಟೋಗಬೇಕು. ದುಃಖದ ಗ್ರಹಣ ಬಿಟ್ಟೋಗಬೇಕಾದ್ರೆ ನಿಮ್ಮಲ್ಲಿ ಇರುವ 5 ವಿಕಾರಗಳನ್ನು ದಾನ ಕೊಡಿ. ಅದಕ್ಕಾಗಿ ಲೌಕಿಕದಲ್ಲೂ ಸಹ ಗ್ರಹಣದ ದಿನ
ಭಿಕ್ಷುಕರು ಬಂದು ಹೇಳ್ತಾರೆ, ದಾನ ಕೊಟ್ಟರೆ ನಿಮ್ಮ ಗ್ರಹಣ ಬಿಟ್ಟು ಹೋಗುವುದು ಅಂತ. ವಾಸ್ತವಿಕವಾಗಿ ಸಂಗಮ ಯುಗದಲ್ಲಿ ಬಾಬಾ ಈ ಮಾತನ್ನು ಹೇಳ್ತಾರೆ, ಮಕ್ಕಳೇ 5 ವಿಕಾರಗಳನ್ನು ದಾನ ಕೊಡಿ, ಆಗ ನಿಮಗೆ ಹಿಡಿದಿರುವ ಗ್ರಹಣ ಬಿಟ್ಟು ಹೋಗ್ತದೆ. हम तुम्हारे से विकार ही मांगते और कुछ नहीं मांगते. अब बच्चों को आत्म अभिमानी बनना है, परमात्मा को याद करना है, वर्षा उनसे लेना है. देवताएं आत्माभिमानी बने हैं. अब मुझ बाप को याद करने से तुम्हारे पाप भस्म होंगे. हम रक्षा करेंगे. तुम मुझे याद ही नहीं करेंगे तो रक्षा क्या करेंगे. बाप कितना समझाते हैं, यह बातें कोई ಶಾಸ್ತ್ರೋं में नहीं. ಬಾಬಾ ಹೇಳ್ತಾರೆ, ಎಷ್ಟೆಷ್ಟು ನೀವು ನನ್ನನ್ನು ನೆನಪು ಮಾಡ್ತೀರಿ ಅಷ್ಟೇ ನಾನು ನಿಮಗೆ ರಕ್ಷಣೆ ಮಾಡ್ತೀನಿ. ನಿಮ್ಮ ಪಾಪಗಳು ಭಸ್ಮ ಆಗ್ತವೆ. ನೀವು ನೆನಪೇ ಮಾಡದಿದ್ದರೆ ನಾನು ಹೇಗೆ ನಿಮ್ಮನ್ನು ರಕ್ಷಣೆ ಮಾಡಲಿ. ಬಾಬಾ ಹೇಳುವ ಈ ಮಾತುಗಳು ಯಾವ ಶಾಸ್ತ್ರಗಳಲ್ಲಿನೂ ಇಲ್ಲ. ವಹ ಭಕ್ತಿ ಮಾರ್ಗ ಕಿ ಸಾಮಗ್ರಿ बाप तुम्हें सद्गति में ले जाने के लिए ಪಢಾತೆ. ಶಾಸ್ತ್ರಗಳು ಅಂದರೆ ಭಕ್ತಿ ಮಾರ್ಗದ ವಸ್ತುಗಳು. ಇಲ್ಲಿ ಬಾಬಾ ಜ್ಞಾನ ತಿಳಿಸ್ತಾರೆ. ಜ್ಞಾನದ ಶಿಕ್ಷಣದಿಂದ ನಿಮಗೆ ಸದ್ಗತಿಗೆ ಕರ್ಕೊಂಡು ಹೋಗ್ತಾರೆ. इस शरीर द्वारा तुमको समझाता हूँ, यह मेरा शरीर नहीं है, यह तो इनकी पुरानी जुत्ती है. मैंने लोन लिया है, मैं इनमें प्रवेश करता हूँ, फिर पावन बनाता हूँ. कितना अच्छी रीति बाप समझाते हैं. ಈ ಬ್ರಹ್ಮಾರವರ ದೇಹ ಅಂದರೆ ಹಳೇ ಚಪ್ಪಲಿ ಆಗಿದೆ. ಇವರಲ್ಲಿ ನಾನು ಪ್ರವೇಶ ಮಾಡಿ ನಿಮ್ಮನ್ನು ಪಾವನ ಮಾಡ್ತೀನಿ. ಬಾಬಾ ಎಷ್ಟು ಒಳ್ಳೊಳ್ಳೆ ಮಾತುಗಳನ್ನು ಮಕ್ಕಳಿಗೆ ತಿಳಿಸಿಕೊಡ್ತಾರೆ. ಅಚ್ಚ ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणा के लिए मुख्य सार. बाप की श्रीमत पर चल संपूर्ण निर्विकारी बनना है. पढ़ाई से विश्व की राजाई लेनी. आत्मा में जो खाद पड़ी है उसे योग अग्नि से निकालना है. ತಂದೆಯ ಶ್ರೀಮತದಂತೆ ನಡೆದು ಸಂಪೂರ್ಣ ನಿರ್ವಿಕಾರಿ ಆಗಬೇಕು. ವಿದ್ಯಾಭ್ಯಾಸದ ಮೂಲಕ ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆಯಬೇಕು. ಆತ್ಮದಲ್ಲಿ ಸೇರಿರುವಂಥ ಕಸವನ್ನು ಯೋಗ ಅಗ್ನಿಯಿಂದ ತೆಗೆದು ಹಾಕಬೇಕು. 2. ಆತ್ಮ ಅಭಿಮಾನಿ ಬನ್ बाप को याद करना है. जितना याद में रहेंगे उतना बाप रक्षा करता रहेगा. ಆತ್ಮ ಅಭಿಮಾನಿಯಾಗಿ ತಂದೆಯನ್ನು ಎಷ್ಟೆಷ್ಟು ನೆನಪು ಮಾಡ್ತೀರಿ ಅಷ್ಟೇ ಬಾಬಾ ನಿಮ್ಮ ರಕ್ಷಣೆ ಮಾಡ್ತಾರೆ. वरदान. मेरे मेरे को तेरे में परिवर्तन कर. श्रेष्ठ मंजिल को प्राप्त करने वाले ನಷ್ಟ ಮೋಹ ಭವ. ನಂದು ನಂದು ಎನ್ನುವುದನ್ನು ನಿನ್ನದು ಅನ್ನೋದರಲ್ಲಿ ಪರಿವರ್ತನೆ ಮಾಡಿ ಶ್ರೇಷ್ಠ ಗುರಿಯನ್ನು ತಲುಪುವಂತಹ ನಷ್ಟ ಮೋಹ ಆಗಿರಿ. ಜहाँ मेरापन होता है वहाँ हलचल होती. मेरी रचना, मेरी दुकान, मेरा पैसा, मेरा घर, यह मेरापन थोड़ा भी किनारे रखा है
तो मंजिल का किनारा नहीं मिलेगा। श्रेष्ठ मंजिल को प्राप्त करने के लिए मेरे को तेरे में परिवर्तन करो। हद का मेरा नहीं, बेहद का मेरा। वह है मेरा बाबा। बाबा की स्मृति और ड्रामा के ज्ञान से नथिंग न्यू की अचल स्थिति रहेगी और ನಷ್ಟ ಮೋಹ ಬನ್ ಜಾಯೆಂಗೆ. ಎಲ್ಲಿ ನನ್ನತನ ಇರ್ತದೆ ಅಲ್ಲಿ ಏರುಪೇರು ಆಗ್ತದೆ. ನನ್ನ ರಚನೆ, ನನ್ನ ಮಕ್ಕಳು, ನನ್ನ ಅಂಗಡಿ, ನನ್ನ ಆಸ್ತಿ, ನನ್ನ ಮನೆ, ಈ ಥರ ನಂದು ಅಂತಕ್ಕಂಥದ್ದು ಅಂಶ ಮಾತ್ರವೂ ಇದ್ದರೆ ಗುರಿಯನ್ನು ತಲುಪಲು ಸಾಧ್ಯವಾಗೋದಿಲ್ಲ. ಗುರಿಯನ್ನು ತಲುಪುವುದಕ್ಕಾಗಿ ನನ್ನದು ಅನ್ನೋದನ್ನು ನಿನ್ನದು ಅನ್ನೋದರಲ್ಲಿ ಪರಿವರ್ತನೆ ಮಾಡಬೇಕು. ಇದು ನನ್ನದಲ್ಲ, ಬಾಬಾ ನನ್ನವರು ಎಂಬ ಪರಿವರ್ತನೆ ನಮ್ಮಲ್ಲಿ ಬರಬೇಕು. ತಂದೆಯ ಸ್ಮೃತಿ ಮತ್ತು ನಾಟಕದ ಸ್ಮೃತಿ ಇದ್ದರೆ ನಿಮ್ಮ ಸ್ಥಿತಿ ಅಚಲ ಆಗುವುದು ಮತ್ತು ನೀವು ನಷ್ಟ ಮೋಹ ಆಗಿಬಿಡುವಿರಿ. ಸ್ಲೋಗನ್: सच्चे सेवाधारी बन, निस्वार्थ सेवा करते चलो तो सेवा का फल ಸ್ವತಃ मिलेगा. ಸತ್ಯ ಸೇವಾಧಾರಿಗಳಾಗಿ ನಿಸ್ವಾರ್ಥ ಸೇವೆ ಮಾಡ್ತಾ ಹೋಗ್ರಿ, ಆಗ ಸೇವೆಯ ಫಲ ಅವಶ್ಯವಾಗಿ ಸ್ವತಃ ಸಿಗುವುದು. ಅಚ್ಚಾ. ಓಂ ಶಾಂತಿ. ಓಂ ಶಾಂತಿ. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು. ಎಂದು ನಿನ್ನ ಪಡೆದೆನು, ನಾನಂದೇ ಜಗವ ಮರೆತೆನು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು. ದೃಢಭಕ್ತಿಯ ವರದಾನ ನೀನು, ನನ್ನ ಪ್ರಾಣದ ಪ್ರಾಣ ನೀನು. ಜೀವನದಾಯಿ ಹೂಬನದಲ್ಲಿ ಕ್ಷಣವೂ ಅಗಲದೆ ನೆರಳಿನಲಿ ನಗುವ ಸುಂದರ ಸುಮವು ನೀನು. ಒಡನಾಡುತ್ತಲೇ ಇರುವೆನು ನಾನು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು. ಬಾಬಾ ನಿನ್ನ ದಿವ್ಯ ಪ್ರೀತಿಯ ಜಗದಲ್ಲಿ ನಾ ಕಾಣೆನು. ಜಗವನ್ನೆಲ್ಲ ಸುತ್ತಿ ಬಂದರು ನಿನ್ನ ಸಮಾನರ ಕಾಣೆನು. ನಿನ್ನಲ್ಲೇ ಸ್ವರ್ಗ ಸುಖವ ಪಡೆದೆನು, ಬೇರೆ ನನು ನಾ ಬಯಸೆನು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು. ಎಂದು ನಿನ್ನ ಪಡೆದೆನು, ನಾನಂತೆ ಜಗವ ಮರೆತೆನು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು.
ಮನದ ದರ್ಪಣದಲ್ಲಿ ಬಾಬಾ ನಿನ್ನ ಬಿಂಬವ ಕಾಣುವೆ, ನಿನ್ನ ಸ್ನೇಹದ ಸಂಗದಲ್ಲಿ ಮುದದಿ ಮಾತನಾಡುವೆ. ನಿನ್ನನ್ನು ಪಡೆದ ಭಾಗ್ಯವು ಎನಗೆ ಈ ಜಗವು ತೃಣ ಸಮಾನವು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು. ಎಂದು ನಿನ್ನ ಪಡೆದೆನು ನಾನಂದೇ ಜಗವ ಮರೆತೆನು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು. ಎಂದು ನಿನ್ನ ಪಡೆದೆನು ನಾನಂದೇ ಜಗವ ಮರೆತೆನು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು. ಬಾಬಾ ನಿನ್ನ ಪ್ರೀತಿಯಲಿ